ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಶುದ್ಧೀಕರಿಸುವುದರಲ್ಲಿರುವ ಸೌಂದರ್ಯ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯಾಕೋಬ 1ನೇ ಅಧ್ಯಾಯ 2-4 ವಾಕ್ಯ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೆನ್. ಶುದ್ಧೀಕರಿಸುವುದು ಹಣ್ಣಿನ ಮರದ ಸೌಂದರ್ಯವನ್ನು ಕುಗ್ಗಿಸುವುದಿಲ್ಲ, ಅದನ್ನು ಹೆಚ್ಚಿಸುತ್ತದೆ. ಶುದ್ಧೀಕರಿಸುವುದು ವಿಶ್ವಾಸಿಗಳಿಗೆ ಶಿಕ್ಷೆಯಲ್ಲ, ಅದು ಪ್ರತಿಫಲವಾಗಿದೆ. ಕ್ರಿಸ್ತನಲ್ಲಿ ನೆಲೆಸಿರುವ ಮತ್ತು ಕ್ರಿಸ್ತನ ಫಲವನ್ನು ನೀಡುವ ಪ್ರತಿಯೊಬ್ಬರ ಜೀವನವನ್ನು ಶುದ್ಧೀಕರಿಸುವ ದ್ರಾಕ್ಷಿ ತೋಟಗಾರನು ದೇವರು. ಶುದ್ಧೀಕರಿಸುವುದು ಆತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಉತ್ತಮ ಫಲವನ್ನು ಉತ್ಪಾದಿಸಲು ವ್ಯಕ್ತಿಯ ಜೀವನದಿಂದ ಅನಗತ್ಯ ಕೊಂಬೆಯನ್ನು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ. ಶುದ್ಧೀಕರಿಸುವುದು ಒಂದು ಪ್ರತಿಫಲವಾಗಿದೆ, ಶಿಕ್ಷೆಯಲ್ಲ, ಮತ್ತು ಒಬ್ಬರ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸುವ ಅವಶ್ಯಕ ಭಾಗವಾಗಿದೆ. ಶುದ್ಧೀಕರಿಸುವುದರ ಗ್ರೀಕ್ ಪದಗಳೆಂದರೆ ಕತೈರೆ ಮತ್ತು ಕೊಲಾಜೋ. ಕತೈರಿಯ ಎಂದರೆ ಅನುತ್ಪಾದಕ ಮರವನ್ನು ಕತ್ತರಿಸುವುದು, ಶುದ್ಧೀಕರಿಸುವುದು ಅಥವಾ ತೆರವುಗೊಳಿಸುವುದು ಎಂಬರ್ಥದ ಕ್ರಿಯಾಪದ. ಹೊಸ ಒಡಂಬಡಿಕೆಯಲ್ಲಿ ಇದು ಯೋಹಾನ 15:2 ಕಂಡುಬರುತ್ತದೆ. ಅಲ್ಲಿ ಯೇಸು ನನ್ನಲ್ಲಿದ್ದು ಫಲ ಕೊಡುತ್ತಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧೀಕರಿಸುತ್ತಾನೆ ಎಂದು ಹೇಳಿದ್ದಾನೆ. ಕೊಲಾಜೋ ಮರಗಳು ಮತ್ತು ಕೊಂಬೆಗಳನ್ನು ಕತ್ತರಿಸಲು, ವಿರೂಪಗೊಳಿಸು ಮತ್ತು ಸವರುವುದು ಎಂಬರ್ಥದ ಕ್ರಿಯಾಪದ. ಇದು ಸರಿಪಡಿಸುವುದು, ಮಿತಗೊಳಿಸುವುದು, ನಿಗ್ರಹಿಸುವುದು, ನಿಗ್ರಹಿಸುವುದು ಅಥವಾ ಶಿಕ್ಷಿಸುವುದು ಎಂದರ್ಥ. ಶುದ್ಧೀಕರಿಸುವುದು ಎಂದರೆ ಮರದ ಆಕಾರವನ್ನು ಸುಧಾರಿಸಲು ಅಥವಾ ಹೆಚ್ಚು ಫಲಪ್ರದ ಬೆಳವಣಿಗೆಯನ್ನು ಉತ್ತೇಜಿಸಲು ಅದರ ಪ್ರತ್ಯೇಕ ಕೊಂಬೆಗಳನ್ನು ಆಯುಧವಾಗಿ ಕತ್ತರಿಸುವ ಪ್ರಕ್ರಿಯೆ. ಶುದ್ಧೀಕರಿಸುವಿಕೆ ಸಂಬಂಧಿಸಿದ ಕೆಲವು ಸತ್ಯವೇದದ ವಾಕ್ಯಗಳನ್ನು ನೋಡೋಣ. ಯೋಹಾನ 15:1-2. ಯೇಸು ಹೇಳುತ್ತಾನೆ, ನಾನೇ ನಿಜವಾದ ದ್ರಾಕ್ಷಿಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತಾನೆ. ಯೆರೆಮೀಯ 29:11. ದೇವರು ಹೇಳುತ್ತಾನೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೆನ್. ಶುದ್ಧೀಕರಿಸುವಿಕೆಯನ್ನು ಕುರಿತು ಪರಿಗಣಿಸಬೇಕಾದ ಕೆಲವು ವಿಷಯಗಳು ಇಲ್ಲಿವೆ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ದೇವರು ನಮ್ಮ ಜೀವನವನ್ನು ಕತ್ತರಿಸಲು ತನ್ನ ವಾಕ್ಯವನ್ನು ಬಳಸುತ್ತಾನೆ. ಆತನ ಅತ್ಯುನ್ನತ ಉದ್ದೇಶಗಳ ಮಾರ್ಗದಲ್ಲಿ ತಡೆಯಾಗಿ ನಿಂತಿರುವುದನ್ನು ತೆಗೆದುಹಾಕುತ್ತಾನೆ. ಶುದ್ಧೀಕರಿಸುವಿಕೆ ಎಲ್ಲರಿಗೂ ಒಂದೇ ರೀತಿ ಕಾಣುವುದಿಲ್ಲ. ದೇವರು ಜನರನ್ನು ವಿಭಿನ್ನವಾಗಿ ಶುದ್ಧೀಕರಿಸುತ್ತಾನೆ, ಆದರೆ ಅದು ಅವನಿಗೆ ವಹಿಸಿಕೊಡುವ ಪ್ರಕ್ರಿಯೆ. ಶುದ್ಧೀಕರಿಸುವುದು ಗುಪ್ತ ಜೀವನವನ್ನು ಬಹಿರಂಗಪಡಿಸಬಹುದು. ಶುದ್ಧೀಕರಿಸುವುದು ಗುಪ್ತ ಮಾರಣಾಂತಿಕತೆಗಳನ್ನು ಮತ್ತು ಸತ್ತ ಕೊಂಬೆಗಳಿಂದ ಉಸಿರುಕಟ್ಟಿಸಲ್ಪಟ್ಟ ಗುಪ್ತ ಜೀವನವನ್ನು ಬಹಿರಂಗಪಡಿಸುವುದು. ಶುದ್ಧೀಕರಿಸುವುದು ಪ್ರವರ್ಧಮಾನಕ್ಕೆ ತರಲಾಗುತ್ತದೆ. ಶುದ್ಧೀಕರಿಸುವುದು ನಂತರ ನಂಬಲಾಗದ ಏಳಿಗೆ ಮತ್ತು ಬೆಳವಣಿಗೆಯ ಋತುವಿನಲ್ಲಿ ಇರುತ್ತದೆ. ನಮ್ಮ ವಿಮೋಚನೆಗಾಗಿ ಕ್ರಿಸ್ತನ ಬಾಧೆ. ಯೆಶಾಯ 53ನೇ ಅಧ್ಯಾಯ 10-11 ವಾಕ್ಯ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.